ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನೋಡಿ, ಮನಸ್ಸು ಯಾಕೆ ಹೆಚ್ಚು ಸಾಮೀಪ್ಯವನ್ನು ಬಯಸ್ತದೆ, ಅದರಲ್ಲೂ ನಮ್ಮ ದೇಹ ಬಳಲಿದಾಗ, ಅಂದರೆ ಜ್ವರನೋ ಅಥವಾ ಏನೋ ಒಂದು ತೊಂದರೆ ಎಲ್ಲ ಆದಾಗ. ನೀವು ಗಮನಿಸಿ ನೋಡಿರ್ಬೋದು, ಏನು ಅಂತಂದರೆ ತುಂಬ ಟಯರ್ಡ್ ಆದಾಗ, ಬೇಜಾರಾದಾಗ, ಜ್ವರ ಬಂದಾಗ ನಮ್ಮ ಪ್ರೀತಿ ಪಾತ್ರರು ನಮ್ಮ ಹತ್ತಿರದಲ್ಲೇ ಇರಲಿ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನನ್ನ ಹೆಂಡತಿಯೋ ಅಥವಾ ನನ್ನ ಗಂಡನೋ ಅವರು ಸಾಧಾರಣವಾಗೇ ಇರ್ತಾರೆ ಅಂತ ಇಟ್ಕೊಳ್ಳಿ. ಆವಾಗ ನಮಗೆ ಅವ್ರ ಬಗ್ಗೆ ಕೋಪ ಬರ್ತದೆ, ಬೇಜಾರಾಗ್ತದೆ. ಇದು ಸಾಧಾರಣ ದಾಂಪತ್ಯದ ಗೊಂದಲ ಅಲ್ಲ, ಅಥವಾ ಅವಳು ಹಾಗಿದ್ದಾಳೆ ಇವನು ಹೀಗಿದ್ದಾನೆ ಅನ್ನೋ ದೂರೋ ಕಥೆನೂ ಅಲ್ಲ. ಇದು ದೇಹ, ಮನಸ್ಸು ಮತ್ತು ಸಂಬಂಧಗಳ ನಡುವೆ ನಡೆಯುವ ಒಂದು ಬಹಳ ಆಳವಾದ ಮತ್ತು ಸೂಕ್ಷ್ಮವಾದಂತಹ ಮಾನಸಿಕ ವಾಸ್ತವಿಕತೆ. ನಮ್ಮಲ್ಲಿ ಎಷ್ಟೋ ಜನ ಮನಸ್ಸಿನ ಬಗ್ಗೆ ಬರೆಯುವವರು, ಮಾತಾಡೋರು ನನ್ನ ಹಾಗೆ ಮನಸ್ಸಿನ ಬಗ್ಗೆ ಬರೆಯುವವರು, ಮಾತನಾಡುವವರು, ಆಪ್ತ ಸಮಾಲೋಚನೆಗಳನ್ನು ಮಾಡುವವರು, ಈ ತಿಳುವಳಿಕೆಯನ್ನು ಎಲ್ಲರಿಗೂ ಹಂಚ್ಕೊಂಡು ಬರುವವರು ಅವ್ರಿಗೂ ಕೂಡ ಇದಾಗತ್ತೆ ಅಂತಂದರೆ ಇದು ವಿರೋಧಾಭಾಸ ಅಲ್ಲ, ಇದರಲ್ಲೊಂದು ಅರ್ಥ ಇದೆ. ನಾನು ಇದನ್ನು 3 ಆಯಾಮಗಳಿಂದ, 3 ದೃಷ್ಟಿಕೋನಗಳಿಂದ ನಾನು ಇದನ್ನು ನಿಮ್ಮ ಜೊತೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಮನೋವೈಜ್ಞಾನಿಕವಾಗಿ ಮತ್ತು ಭಾವನಾತ್ಮಕವಾಗಿ ಹಾಗೂ ಸಂಬಂಧದ ತಂತುಗಳು, ಅಂದರೆ ರಿಲೇಷನ್ಶಿಪ್ ಥ್ರೆಡ್ ಮೂಲಕ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಜ್ವರ ಬಂದಾಗ, ಏನೋ ಸಮಸ್ಯೆ ಆದಾಗ, ಬಳಲಿದಾಗ ನಾವು ಯಾತಕ್ಕೆ ಅತ್ಯಂತ ಹೆಚ್ಚು ಹತ್ರ ಇರಲಿ ಅಂತ ಬಯಸ್ತೀವಿ? ಮೊದಲು ಈ ಪ್ರಶ್ನೆನ ಕೇಳ್ಕೊಳ್ಳೋಣ ಇನ್ ಸೈಕಾಲಜಿಕಲ್ ಲೆನ್ಸ್. ದೇಹ ಮೊದಲಿನ ಶಕ್ತಿ ಕಳ್ಕೊಂಡಿರ್ತದೆ. ಸಾಮಾನ್ಯವಾಗಿ ಇರಬಹುದಾದಂತಹ ಲವಲವಿಕೆಯನ್ನು ಕಳ್ಕೊಂಡಿರುತ್ತೆ. ಔಷಧಿಗಿಂತಲೂ ಮುಖ್ಯವಾಗಿ ಯಾರಾದರೂ ನಮ್ಮ ಹತ್ರ ಇರಬೇಕು ಅಂತ ಬಯಸ್ತಾ ಹೋಗ್ತೇವೆ. ಯಾತಕ್ಕೆ ಅಂತಂದರೆ ದೇಹ ಅಸ್ವಸ್ಥ ಆದ ಕ್ಷಣದಲ್ಲಿಯೇ ನಮ್ಮಲ್ಲಿ ನಿಯಂತ್ರಣ ಭಾವನೆ ಇದೆಯಲ್ಲ, ವಿ ಕ್ಯಾನ್ ಕಂಟ್ರೋಲ್ ಅನ್ನುವಂಥ ಒಂದು ಫೀಲ್ ಇರುತ್ತಲ್ಲ, ಅದು ಕುಗ್ಗುವುದು. ಆಗ ನಮ್ಮನ್ನು ನಾವು ನಿಭಾಯಿಸ್ಕೊಳ್ಳೋಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಇರ್ತೇವೆ. ಅದೇ ಕ್ಷಣದಲ್ಲಿ ಮನಸ್ಸು ಹಿಂದಕ್ಕೆ ಹೋಗೋಕ್ಕೆ ಶುರು ಮಾಡ್ತದೆ. ಎಷ್ಟು ಹಿಂದಕ್ಕೆ ಹೋಗುತ್ತೆ ಗೊತ್ತಾ? ಮಕ್ಕಳ ಹಂತಕ್ಕೆ. ಮಗುವಾಗಿದ್ದಾಗ ನೋವು ಬಂದಾಗ ಏನಾಗ್ತಿತ್ತು? ನಾವು ಔಷಧಿಗಿಂತ ಮುಂಚೆ, ನಮಗೆ ಒಂದು ಮಗುವಿಗೆ ಔಷಧಿಗಿಂತ ಮುಂಚೆ ಸಿಗುವುದು ಏನು ಅಂತಂದರೆ, ಅಥವಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಲ್ವ, ಈ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋದು ಏನು? ಮಗು ಆಗಿದ್ದಾಗ, ನೋವಾದಾಗ ತಾಯಿಯೋ ಅಥವಾ ತಂದೆಯೋ ಅಥವಾ ಅಜ್ಜಿಯೋ ಯಾರೋ ಒಬ್ಬರು ನಮ್ಮ ಆಪ್ತ ಸಂಬಂಧಿಗಳು ಯಾರು ಇರ್ತಾರೋ ಅವರ ಸ್ಪರ್ಶ ಬೇಕು. ಮೊದಲು ಅವರಿಂದ ನಮಗೆ ಸ್ಪರ್ಶ ಬೇಕು, ಅವರಿಂದ ನಮಗೆ ಒಳ್ಳೆಯ ಮಾತುಗಳನ್ನು ಕೇಳಬೇಕು, ರಮಿಸುವ ಮಾತುಗಳು ಕೇಳಬೇಕು. ನಮಗೆ ಭಯ ಆಗಿದಾಗ, ನಾವು ಏನೋ ಗಾಯ ಆಯಿತು, ಬಿದ್ದು ರಕ್ತ ಸೋರ್ತಾ ಇದೆ ಅಂತಂದರೆ ಮೊದಲು ನಾವು ಡಾಕ್ಟ್ರನ್ನ ಯೋಚನೆ ಮಾಡಲ್ಲ, ಅಪ್ಪನೋ ಅಮ್ಮನೋ ಯಾರನ್ನೋ ಒಬ್ಬರನ್ನ ಆತುಕೊಳ್ಳೋದಕ್ಕೆ ಹಾತೊರಿತೀವಿ. ಇದನ್ನು ನಾವು ನಮ್ಮ ನರ್ವ್ ಸಿಸ್ಟಮ್ನಲ್ಲಿ ಒಂದು ಅಟ್ಯಾಚ್ಮೆಂಟ್ ಸಿಸ್ಟಮ್ ಅಂತ ನಮ್ಮ ನರಜಾಲದಲ್ಲಿ ಅಟ್ಯಾಚ್ಮೆಂಟ್ ಸಿಸ್ಟಮ್ ಅಂತ ಕರಿಬೋದು. ಈ ವ್ಯವಸ್ಥೆ ಅದು ಬಾಲ್ಯದಲ್ಲಿಯೇ ರೂಪುಗೊಳ್ಳುವುದು. ಆದರೆ ಅದು ಬಾಲ್ಯದಲ್ಲೇ ಮುಗಿದೋಗೋದಿಲ್ಲ, ಅದು ದೊಡ್ಡವರಾದ ಮೇಲೆ ಕೂಡ ಕೆಲಸ ಮಾಡ್ತಾನೇ ಇರುತ್ತೆ. ಆದ್ದರಿಂದ ನಮಗೆ ಜ್ವರ ಆದಾಗ, ಆಯಾಸ ಆದಾಗ, ಸೈಕಾಲಜಿಕಲಿ ಆರ್ ಫಿಸಿಕಲಿ ಆರ್ ಎಮೋಷನಲಿ ನೋವಾದಾಗ ನಮಗೆ ಪರಿಹಾರ ಅಥವಾ ಔಷಧಿ ಎಲ್ಲದಕ್ಕಿಂತ ಮುಂಚೆ ಏನು ಬೇಕಾಗತ್ತೆ ಅಂತಂದರೆ ಸಂಬಂಧ ಬೇಕಾಗತ್ತೆ.
ಇದು ದೌರ್ಬಲ್ಯ ಅಲ್ಲ, ಇದು ನಾಟಕನೂ ಅಲ್ಲ, ಇದು ನರ ವ್ಯವಸ್ಥೆಯ ಸಹಜವಾದಂತಹ ಪ್ರತಿಕ್ರಿಯೆ. ಹಾಗಂತ ಭಾವನೆಗಳ ಭಾಷೆ ಎಲ್ಲರಿಗೂ ಒಂದೇ ರೀತಿಯಲ್ಲಿಯೂ ಕೂಡ ಇರೋದಿಲ್ಲ. ಈ ವಿಷಯವನ್ನು ನಾವು ಎಮೋಷನಲ್ ಲೆನ್ಸ್ ಇಂದ ನೋಡಬೇಕಾಗ್ತದೆ. ಇದರಲ್ಲಿ ಎರಡನೇ ಅಂಶನೇ ಬಹಳ ಮುಖ್ಯವಾಗಿರೋದು. ಅಂದರೆ ಸೀಯಿಂಗ್ ಥ್ರೂ ಎಮೋಷನಲ್ ಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಒಂದೇ ರೀತಿಯಲ್ಲಿ ಪ್ರೀತಿಸುವುದಿಲ್ಲ, ಎಲ್ಲರೂ ಒಂದೇ ರೀತಿಯಲ್ಲಿ ಕಾಳಜಿಯನ್ನು ತೋರಿಸುವುದಿಲ್ಲ. ಪ್ರೀತಿ ಇರತ್ತೆ, ಕಾಳಜಿ ಇರತ್ತೆ, ಆದರೆ ವ್ಯಕ್ತಿ ಅದನ್ನು ತೋರಿಸುವ ರೀತಿ ಬೇರೆಯಾಗಿರ್ತದೆ. ಒಬ್ಬ ಭಾವುಕವಾಗಿರುವಂಥ ವ್ಯಕ್ತಿಯಾಗಿರಬಹುದು, ಆದರೆ ಆ ಭಾವುಕತೆ ಪ್ರದರ್ಶನದ ಮೂಲಕ ಹರಿಬಹುದು. ಒಂದು ವೇಳೆ ಉದಾಹರಣೆಗೆ ವ್ಯಕ್ತಿ ಭಾವುಕವಾಗಿತ್ತು ಅಂತ ಅವನೇನು ಮಾಡ್ತಾನೆ ಅಥವಾ ಅವಳೇನು ಮಾಡ್ತಾಳೆ, ಜ್ವರ ಬಂದಾಗ, ನಾವು ನೋವಿನಲ್ಲಿದ್ದಾಗ ಮುಟ್ಟುವುದು, ತಟ್ಟುವುದು, ಅಪ್ಪಿಕೊಳ್ಳುವುದು, ಮುತ್ತು ಕೊಡೋದು, ಮಾತಾಡೋದು, ನಾನು ಇದ್ದೀನಿ, ನಿನಗೆ ಹೆದರ್ಕೊಂಬೇಡ, ನಾನು ಇದ್ದೀನಿ, ಏನೇ ಆದರೂ ನಾನು ಇದ್ದೀನಿ ನಿನ್ನ ಜೊತೆ ಅಂತ ಅಂದ್ಬಿಟ್ಟು ಪದೇ ಪದೇ ಹೇಳುವುದು, ಇದು ಆ ವ್ಯಕ್ತಿಯ ಪ್ರೇಮದ ಭಾಷೆ. ಅಂದರೆ ಅವನಿಗೆ ಪ್ರೀತಿ ಅಂತಂದರೆ ತೋರಿಸ್ಬೇಕು, ಅನುಭವಿಸ್ಬೇಕು ಮತ್ತು ಹೇಳಬೇಕು. ಆದರೆ ಇದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಇರೋದಿಲ್ಲ. ಆದರೆ ಇನ್ನೊಬ್ಬ ವ್ಯಕ್ತಿ ಅವರು ಕೂಡ ಭಾವುಕರಾಗೇ ಇರಬಹುದು, ಅವರಲ್ಲಿಯೂ ಕೂಡ ಈ ಪ್ರೀತಿಯೂ ಇರ್ತದೆ, ಕಾಳಜಿಯೂ ಇರುತ್ತೆ, ಎಲ್ಲವೂ ಇರ್ತದೆ, ಭಾವುಕವಾಗಿಯೂ ಇರ್ತಾರೆ. ಆದರೆ ಆ ಭಾವುಕತೆ ಶಾಂತವಾಗಿರುತ್ತೆ, ಪ್ರದರ್ಶಕವಾಗಿ ಇರೋದಿಲ್ಲ. ಅದು ವರ್ಕ್ ಓರಿಯೆಂಟೆಡ್ ಆಗಿರುತ್ತದೆ, ಕೆಲಸ ಪ್ರಧಾನವಾಗಿರುತ್ತೆ, ಆ ಕಾರ್ಯ ಕೇಂದ್ರಿತವಾಗಿರ್ತದೆ. ಅಥವಾ ಮೆಟಾಫರ್ಗಳು ಇಲ್ಲದೆ ಇರ್ತದೆ, ಅಲಂಕಾರಗಳು ಇಲ್ಲದೆ ಇರಬಹುದು. ಅವರು ಪ್ರೀತಿನ ಹೆಂಗೆ ತೋರಿಸ್ತಾರೆ ಅಂತಂದರೆ, ಮಾತ್ರೆ ತಗೊಳ್ಳಿ ಅಂತ ಹೇಳ್ಬೋದು, ಅಥವಾ ನಿಂಗೇನು ಬೇಕೋ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬೋದು, ಅಥವಾ ಡಾಕ್ಟ್ರ್ ಹತ್ರ ಹೋಗೋಣ ನಡೀರಿ ಅಂತ ಹೇಳ್ಬೋದು, ಅಥವಾ ಏನೂ ಆಗಲ್ಲ ಸುಮ್ಮನೆ ಇರಿ, ಅದೇನು ಪ್ರಾಬ್ಲಮ್ ಏನಿದೆ ಅದನ್ನು ಪರಿಹರಿಸೋ ದಿಕ್ಕಿನಲ್ಲಿ ಅವರು ಕೆಲಸ ಮಾಡ್ತಾ ಹೋಗ್ಬೋದು. ನಿಮ್ಮ ಹತ್ರ ಕೂತ್ಕೊಳ್ಳದೆ ಇರ್ಬೋದು, ಟಚ್ ಮಾಡದೇ ಇರ್ಬೋದು, ಮುತ್ತು ಕೊಡದೇ ಇರ್ಬೋದು, ಅಪ್ಕೊಳ್ಳದೇ ಇರಬಹುದು, ಒಳ್ಳೊಳ್ಳೆ ಮಾತುಗಳನ್ನ ಆಡದೇ ಇರಬಹುದು. ಆದರೂ ಅವರು ಏನದು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ಗಳ ಕಡೆಗೆ ನೋಡುತ್ತಾ ಹೋಗ್ತಾರೆ. ಇದನ್ನು ಪ್ರೀತಿಯೇ, ಇದನ್ನು ಕಾಳಜಿಯೇ. ಆದರೆ ಇಲ್ಲಿ ಅವರ ಎಕ್ಸ್ಪ್ರೆಷನ್ ಕಡಿಮೆ ಆಗಿರ್ತದೆ. ಇಲ್ಲಿ ಸಮಸ್ಯೆ ಪ್ರೀತಿಯ ಕೊರತೆ ಖಂಡಿತ ಅಲ್ಲ, ಅಲ್ಲಿ ಅವರಿಗೆ ಪ್ರೀತಿ ಇಲ್ಲ ಅಂತಲ್ಲ. ಆದರೆ ಸಮಸ್ಯೆ ಏನು ಅಂತಂದರೆ ಭಾವನೆಯನ್ನು ವ್ಯಕ್ತಪಡಿಸುವ ಶೈಲಿಗಳಲ್ಲಿ ವ್ಯತ್ಯಾಸಗಳಿರ್ತದೆ ಅಂತ. ಕೆಲವರೆಲ್ಲ ಎಮೋಷನಲ್ ಆಗಿರ್ತಾರೆ, ಅವರು ತಾವೂ ಹಾಗೆ ವ್ಯಕ್ತಪಡಿಸ್ತಾರೆ, ತಾವೂ ಅದನ್ನೇ ನಿರೀಕ್ಷೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಗೊಂದಲ ಆಗ್ತದೆ, ಇದಾಗುತ್ತೆ. ಯಾಕೆ ಯಾರೋ ಒಬ್ಬರು ತೋರಿಸದೆ ಹೋದಾಗ ಅವ್ರದ್ದು ಸಹಜವಾಗಿರೋದು ನಮಗೆ ನಿರ್ಲಕ್ಷ್ಯ ಅಂತ ಅನಿಸುತ್ತೆ. ಈಗ ನನಗೆ ನೋವು ಬಂದಾಗ, ಜ್ವರ ಬಂದಾಗ ಆ ರಿಲೇಷನ್ಶಿಪ್ ಥ್ರೆಡ್ಡಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನದಂತ, ಈಗ ಮಲ್ಕೊಂಡಿರ್ತೀವಿ, ಬೇಜಾರಾಗಿದೆ, ನೋವಾಗ್ತಾ ಇದೆ, ಅವಳು ಬರಲಿ, ಮುಟ್ಲಿ, ಮಾತಾಡಲಿ ಅಂತ ಅಂದುಕೊಳ್ತಾ ಇರ್ತೀವಿ. ಆದರೆ ಅವರು ಬರೋಲ್ಲ. ಬೇರೆ ಸಮಯದಲ್ಲಿ ಅವರು ಬರದೇ ಇದ್ದಾಗ ನಮಗೇನು ಅನಿಸೋದಿಲ್ಲ. ಆದರೆ ಈಗ ದೇಹ ಬಳಲಿರುವಾಗ ಅದು ಅವ್ರು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಹೋಗುತ್ತೆ. ಆಗ ಮನಸ್ಸು ಒಳಗಡೆಯಿಂದ ಗೋಳಾಡ್ಕೊಂಡು ಕೇಳೋ ಪ್ರಶ್ನೆ ಏನು ಅಂತಾರೆ, ನಾನು ನಿನಗೆ ಮುಖ್ಯನಾ ಅಂತ. ನಾನು ನಿನಗೆ ಮುಖ್ಯ ಹೌದಲ್ಲ, ನಾನು ಇಂಪಾರ್ಟೆಂಟ್ ಅಲ್ವಾ, ನನಗೆ ಆ ಕೆಲಸಗಳಿಂದ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಕೇಳುತ್ತೆ. ಆ ಪ್ರಶ್ನೆಗೆ ಅವರೇನಾದ್ರು ಉತ್ತರ ಸಿಗದೆ ಹೋದರೆ, ಉತ್ತರ ಬರದೇ ಹೋದರೆ ಕೋಪ ಬರುತ್ತೆ, ಬೇಸರ ಆಗತ್ತೆ, ದುಃಖ ಆಗತ್ತೆ, ಎಲ್ಲ ಆಗತ್ತೆ. ಅವ್ರಿಗೆ ಉತ್ತರ ಕೊಡಲಿ, ಇಲ್ಲ ನೀನೇ ಇಂಪಾರ್ಟೆಂಟ್ ಅಂತ ಅವ್ರು ನಮಗೆ ಹೇಳಬೇಕು, ಆವಾಗ ನಮಗೆ ಸಮಾಧಾನ ಆಗುತ್ತೆ. ಅವ್ರು ಹೇಳಲಿಲ್ಲ ಅಂತಂದರೆ ನಮಗೆ ಬೇಜಾರು, ಕೋಪ, ದುಃಖ ಆಗುತ್ತೆ. ಅವರು ಸಹಜವಾಗೇ ಇರ್ತಾರೆ, ಅವರು ತಮ್ಮ ಶೈಲಿಯಲ್ಲಿ ತಮ್ಮ ಕನ್ಸರ್ನ್ ತೋರಿಸ್ತಾ ಇರ್ತಾರೆ. ಆದರೆ ಅದು ನಮಗೆ ಯಾತಕ್ಕೆ ನಿರ್ಲಕ್ಷ್ಯವಾಗಿ ಕಾಣಿಸ್ತಾ ಇದೆ ಅಂತಂದರೆ, ಒಳಗಿಂದ ನೀವು ನಿನ್ನ ಕ್ಲೋಸ್ನೆಸ್ನ, ನಿನ್ನ ಆಪ್ತತೆಯನ್ನು ಹೆಚ್ಚಿಸುವಂಥ ಒಳಗಡೆ ನಮಗೆ ಕೂಗ್ತಾ ಇರ್ತದೆ. ಆದರೆ ಅವರು ಹೊರಗಿನಿಂದ ಅಯ್ಯೋ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ತಾಳೆಯ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ನಮಗೆ ಕಾನ್ಫ್ಲಿಕ್ಟ್,
ಇಲ್ಲಿ ಜಗಳ ಅಲ್ಲ, ಅದು ಆ್ಯಕ್ಚುಲಿ ಇದು ತಪ್ಪು ಅಲ್ಲ, ಆ್ಯಕ್ಚುಲಿ ಇದು ಕಾನ್ಫ್ಲಿಕ್ಟೇ ಅಲ್ಲ, ಇದು ಪ್ಯಾರಲಲ್ ಲವ್. ಒಬ್ಬ ಹೃದಯದಿಂದ ಪ್ರೀತಿಸ್ತಾನೆ, ಮತ್ತೊಬ್ಬರು ಅವರ ಕಾರ್ಯದಿಂದ ಪ್ರೀತಿಸ್ತಾರೆ. ಇನ್ಫ್ಯಾಕ್ಟ್ ಖಲೀಲ್ ಗಿಬ್ರಾನ್ ಹೇಳೋ ಹಾಗೆ ವರ್ಕ್ ಈಸ್ ಮೇಡ್ ಲವ್ ವಿಸಿಬಲ್ ಅಂತ ಅಂದ್ಬಿಟ್ಟು ಅವರ ಪ್ರೇಮವನ್ನು ತಮ್ಮ ಕೆಲಸದಿಂದ ತೋರಿಸ್ತಾ ಇರ್ತಾರೆ. ಈಗ ನಾನು ಅಂದ್ಕೊಳ್ತೀನಿ, ನಾನು ಇಷ್ಟೊಂದೆಲ್ಲ ಬರಿತೀನಿ, ಇಷ್ಟೊಂದೆಲ್ಲ ಸೈಕಾಲಜಿ ಬಗ್ಗೆ ಮಾತಾಡ್ತೀನಿ, ಆಪ್ತ ಸಮಾಲೋಚನೆಗಳು ಮಾತಾಡ್ತೀನಿ, ಮಾಡ್ತೀನಿ, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರಬುದ್ಧರ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡುವ ಹಾಗೆ ಕಾಣಿಸ್ತೇವೆ. ಆದರೂ ನನಗೂ ಕೂಡ ಹೀಗಾಗತ್ತಾ ಅಂತಂದರೆ ಎಸ್, ಇಲ್ಲಿ ಒಂದು ಪ್ರಾಮಾಣಿಕ ಪ್ರಶ್ನೆ. ನಾನು ಮನಸ್ಸಿನ ಬಗ್ಗೆ ಬರೆಯೋನಾಗಿದ್ದರು, ಭಾಷಣ ಮಾಡೋನಾಗಿದ್ದರು, ಕೌನ್ಸಿಲರ್ ಆಗಿದ್ದರು, ಸೈಕಾಲಜಿಸ್ಟ್ ಆಗಿದ್ದರು, ಒಂದು ವೇಳೆ ಒಬ್ಬ ವ್ಯಕ್ತಿ ಸೈಕಿಯಾಟ್ರಿಸ್ಟೇ ಆಗಿದ್ದರು, ಎಲ್ಲವೂ ಆಗಿದ್ದರೂ ಕೂಡ ಅವ್ರಿಗೂ ಕೂಡ ಹೀಗಾಗತ್ತೆ. ಯಾತಕ್ಕೆ ಅಂತಂದರೆ ಬಹಳ ಸರಳವಾದ ಉತ್ತರ, ತಿಳುವಳಿಕೆ ಭಾವನೆಗಳನ್ನು ರದ್ದು ಮಾಡುವುದಿಲ್ಲ. ನಮಗೆ ತಿಳುವಳಿಕೆ ಏನೋ ಇದೆಯಲ್ಲ, ನಮ್ಮ ನಾಲೆಜ್ ಅನ್ನೋದಿದೆಯಲ್ಲ, ಇಟ್ ಕೆನಾಟ್ ಬ್ರಷ್ ಆಫ್ ಅವರ್ ಎಮೋಷನ್ಸ್. ಅದನ್ನು ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ನಮ್ಮ ಭಾವನೆಗಳನ್ನ, ಅಂದರೆ ಅರಿವಿಗಿಂತ ಭಾವನೆಗಳು ಮುಂದು. ಅವು ಆ ತಿಳುವಳಿಕೆ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತವೆ, ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತವೆ. ದೇಹ ದುರ್ಬಲವಾದಾಗ ಮನಸ್ಸು ತತ್ವಜ್ಞಾನಿ ಆಗಿರುವುದಿಲ್ಲ. ಅದು ಮತ್ತೆ ತನ್ನ ಸಂಗಾತಿಯನ್ನು ಹುಡುಕುವಂತಹ, ಸ್ಪರ್ಶವನ್ನು ಬಯಸುವಂತಹ, ಸಾಂತ್ವನವನ್ನು ಬೇಡುವಂತಹ ಮಗುವೇ ಆಗಿರುತ್ತದೆ. ಇದಕ್ಕೆ ಪರಿಹಾರ ಏನು? ಪರಿಹಾರ ಅಂತಂದರೆ ಇನ್ನೊಬ್ಬ ವ್ಯಕ್ತಿಯನ್ನು ಬದಲಾಯಿಸಬೇಕು ಅಂತ ಅಲ್ಲ. ಪರಿಹಾರ ಅಂತಂದರೆ ನಮ್ಮ ಅಗತ್ಯವನ್ನು ನಾಟಕವಿಲ್ಲದ, ಅಂದರೆ ಮೆಲೋಡ್ರಾಮಾ ಮಾಡದೆಯೇ ಹೇಳುವುದು. ಬಹಳ ಸರಳವಾಗಿ, ನನಗೆ ಜ್ವರ ಬಂದಾಗ, ನಾನು ಸುಸ್ತಾದಾಗ, ನನಗೆ ಔಷಧಿಯ ಜೊತೆಗೆ ನಿನ್ನ ಸಾಂಗತ್ಯ ಹೆಚ್ಚು ಬೇಕು, ನೀನು ಹತ್ತಿರ ಇರೋದು ನನಗೆ ಬೇಕು, ನೀನು ನನ್ನ ಜೊತೆಯಲ್ಲಿ ಕೈ ಹಿಡ್ಕೊಳ್ಳೋದು ಬೇಕು. ಅದು ಕೇಳಿದಾಗ ಅವರು ಮಾಡೋ ಕೆಲಸ ಎಲ್ಲ ಹೋಗುವಂತ ಅನ್ನೋರಲ್ಲ. ಅವರು ನಿರ್ಲಕ್ಷ್ಯ ಮಾಡೋರು ಖಂಡಿತ ಅಲ್ಲ. ಆದರೆ ಅವರಿಗೆ ಅದು ಗೊತ್ತಾಗೋದಿಲ್ಲ. ಅವ್ರಿಗೆ ಬೇಕಾಗಿರೋದೇನು? ಜ್ವರ ಬಂದವ್ರನ್ನ ನೋಡ್ಕೊಳ್ಬೇಕು ಅಂತ. ಹೀಗೆ ನಮ್ಮ ಭಾಷೆಯನ್ನು ಅನುವಾದ ಮಾಡಿ ಅವರಿಗೆ ಬೇಕಾಗಿರುವ ಹಾಗೆ ಹೇಳಬೇಕು. ಕೊನೆಯದಾಗಿ ಈ ವಿಷಯದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಅಂತಂದರೆ, ನಾವು ಭಾವುಕರಾಗಿರುವುದು ಕೂಡ ದೋಷ ಅಲ್ಲ, ಅವರು ಸಮಚಿತ್ತವಾಗಿ ಅಥವಾ ಕಾರ್ಯಕೇಂದ್ರಿತವಾಗಿರುವುದು ಕೂಡ ದೋಷ ಅಲ್ಲ. ಸಂಬಂಧ ಅಂತ ಅಂದರೆ ಅದು ಒಬ್ಬರ ಭಾವನೆ ಮತ್ತು ಒಬ್ಬರ ಶೈಲಿಯಲ್ಲಿ, ಮತ್ತೊಬ್ಬರ ಶೈಲಿಯಲ್ಲಿ ಹೇಳಕ್ಕೆ ಅರ್ಥ ಆಗುವಂಥ ಸೇತುವೆ ಆಗೋದು. ಅಂದರೆ ಸಂಬಂಧ ಅನ್ನೋದೇ ಒಬ್ಬರ ಭಾವನೆಯನ್ನು ಮತ್ತೊಬ್ಬರ ಶೈಲಿನಲ್ಲಿ ಅರ್ಥ ಆಗುವಂಥ ರೀತಿಯಲ್ಲಿ ವ್ಯಕ್ತಪಡಿಸೋದು ಅಷ್ಟೇ, ಇನ್ನೇನೂ ಇಲ್ಲ. ನಮಸ್ಕಾರ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿ. ಇದಕ್ಕೆ ಒಂದು
ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.